ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ. ಬಂಧುಗಳೇ, ಹಿಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕವನ್ನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಎಲ್ಲರೂ ಆ ಸಂದರ್ಭದಲ್ಲಿ ಅಂದ್ಕೊಂಡಿದ್ರು ಸಿದ್ದರಾಮಯ್ಯವರು ರೆಬೆಲ್ ಆಗಬಹುದು, ತಮ್ಮ ಆಕ್ರೋಶವನ್ನ ಹೊರಹಾಕಬಹುದು, ಅಷ್ಟು ಸುಲಭಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ಹಾಗಾಗ್ಲಿಲ್ಲ. ತುಂಬಾ ಸ್ಮೂತ್ ಆಗಿ ಎಲ್ಲ ಪ್ರಕ್ರಿಯೆಯೂ ಕೂಡ ನಡೀತು. ಮನಸ್ಸಿನೊಳಗಡೆ ಸಂಕಟ, ಅಸಮಾಧಾನ, ನೋವು ಎಲ್ಲವೂ ಕೂಡ ಇದ್ದಿದ್ದೆ. ಆದ್ರೆ ಸಾರ್ವಜನಿಕರ ಎದುರುಗಡೆ ಎಲ್ಲೂ ಕೂಡ ತೋರಿಸಿರಲಿಲ್ಲ. ಕಾರಣ ಸಿದ್ದರಾಮಯ್ಯನವರ ಸಣ್ಣ ಸಿಟ್ಟು ರಾಜ್ಯ ಕಾಂಗ್ರೆಸ್ನ ಮೇಲೆ ಪರಿಣಾಮ ಬೀರುವಂತ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು. ಹೀಗಾಗಿ ಸಿದ್ದರಾಮಯ್ಯವರು ಎಲ್ಲೂ ಕೂಡ ಸಿಟ್ಟನ್ನು ತೋರಿಸಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ನಗ್ನಗ್ತಾನೆ ಇದ್ರು. ಎಲ್ಲಾ ಪ್ರಕ್ರಿಯೆಗಳಲ್ಲೂ ಕೂಡ ಆರಾಮಾಗಿ ಭಾಗಿಯಾಗಿದ್ರು. ಇಂಥದ್ದೆಲ್ಲವೂ ಕೂಡ ಆಯ್ತು. ಯಾರು ಕೂಡ ನಿರೀಕ್ಷೆನ ಮಾಡಿರಲಿಲ್ಲ ಎಷ್ಟು ಸ್ಮೂತ್ ಆಗಿ ಆಗುತ್ತೆ ಎನ್ನುವ ರೀತಿಯಲ್ಲಿ. ಹೈಕಮಾಂಡ್ಗೂ ಕೂಡ ಒಂದು ದೊಡ್ಡ ತಲೆಬಿಸಿ ತಣ್ಣಗಾದ ರೀತಿಯಲ್ಲಿ ಆಗಿತ್ತು. ಆದರೆ ಇದೀಗ ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯನವರು ಸಿಡಿದೆದ್ದಿದ್ದಾರೆ, ತಮ್ಮ ಸಿಟ್ಟನ್ನ ಹೊರ ಹಾಕಿದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಮೇಲೆ ಅಲ್ಲ, ಅಥವಾ ರಾಜ್ಯ ಕಾಂಗ್ರೆಸ್ನ ನಾಯಕರ ಮೇಲೆ ಅಲ್ಲ, ನೇರವಾಗಿ ಇದೀಗ ಹೈಕಮಾಂಡ್ ವಿರುದ್ಧ ಸಿಡಿದೆದ್ದಿದ್ದಾರೆ. ತಮ್ಮ ಸಿಟ್ಟನ್ನು ಹೇಗೆ ತೋರಿಸಿದ್ದಾರೆ? ಸಾರ್ವಜನಿಕರಿಗೂ ಗೊತ್ತಾಗುವ ರೀತಿಯಲ್ಲಿ, ಹೈಕಮಾಂಡ್ಗೂ ಅದು ಬಿಸಿ ತಟ್ಟುವ ರೀತಿಯಲ್ಲಿ. ಹೇಗೆ? ನಿನ್ನೆಯ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರೇ ಕೈರಾಗಿಬಿಟ್ರು. ಕಾಂಗ್ರೆಸ್ನ ಒಂದು ರಾಜ್ಯ ಸರ್ಕಾರದ ಒಂದು ಪ್ರಮುಖ ಇವೆಂಟ್ ಅಥವಾ ಪ್ರಮುಖ ಕಾರ್ಯಕ್ರಮ. ಸಿದ್ದರಾಮಯ್ಯನವರು ಯಾರು? ಮೊನ್ನೆವರೆಗೆ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ. ಇವತ್ತಿಗೂ ಕೂಡ ಕಾಂಗ್ರೆಸ್ನಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರಮುಖರು ಯಾರು ಅಂದ್ರೆ ಅದು ಸಿದ್ದರಾಮಯ್ಯ. ಕಾಂಗ್ರೆಸ್ನ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳುವಂಥವ್ರು ಸಿದ್ದರಾಮಯ್ಯ. ಆದ್ರೆ ನಿನ್ನೆ 19 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರೇ ಇರಲಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ತಮ್ಮ ಸಿಟ್ಟನ್ನು ಹೊರಹಾಕಬೇಕು ಆ ರೀತಿಯಾಗಿ ತಮ್ಮ ಸಿಟ್ಟನ್ನು ಹೊರಹಾಕಿದ್ರು. ಡಿ.ಕೆ. ಶಿವಕುಮಾರ್ ಹೇಳಿದ್ರು ಇಲ್ಲ, ಅವ್ರಿಗೆ ಸಿಟ್ಟೇನಿರಲಿಲ್ಲ, ನಿನ್ನೆ ಅವ್ರ ಬರ್ಡೇ ಇತ್ತು, ತುಂಬಾ ಜನ ಗೆಸ್ಟ್ಗಳು ಇದ್ರು ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಕೆ.ಎನ್. ರಾಜಣ್ಣನವರ ಪುತ್ರ MLC ರಾಜೇಂದ್ರ ಇವತ್ತು ಮಾತನಾಡಿದ್ರು. ಹೌದು, ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಆಗಿದೆ, ಬೇಸರ ಆಗಿದೆ. ಆ ಕಾರಣಕ್ಕಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಗೈರಾದ್ರು ಎನ್ನುವ ರೀತಿಯಲ್ಲಿ. ಇದು ಸಹಜವಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಇದು ಕಾಂಗ್ರೆಸ್ನ ಮೇಲೆ ಹೇಗೆ ಪರಿಣಾಮವನ್ನು ಬೀರಬಹುದು ಎನ್ನುವಂತ ರೀತಿಯಲ್ಲಿ ಒಟ್ಟಾರೆ ಆಗಿದ್ದೇನಪ್ಪಾ ಅಂದ್ರೆ, ಡಿ.ಕೆ. ಶಿವಕುಮಾರ್ ಇಂದ ಸಿದ್ದರಾಮಯ್ಯಗೆ ಬೇಸರ ಅಂತದೇನು ಕೂಡ ಆಗಿಲ್ಲ. ಈಗ ಎಲ್ಲರೂ ಕೂಡ ಬೇಸರ ಆಗಿದ್ದಾರೆ. ಒಂದು ಕಡೆಯಿಂದ ಡಿ.ಕೆ. ಶಿವಕುಮಾರ್ಗೂ ಬೇಸರ, ಒಂದು ಕಡೆಯಿಂದ ಸಿದ್ದರಾಮಯ್ಯನವರಿಗೂ ಬೇಸರ, ಇನ್ನೊಂದಷ್ಟು ಪ್ರಮುಖ ನಾಯಕರಿಗೂ ಕೂಡ ಬೇಸರ. ಕಾರಣ ಏನಪ್ಪಾ ಅಂದ್ರೆ, ರಣದೀಪ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರಿಗಿಂತಲೂ ಕೂಡ ಪ್ರಮುಖರಾಗಿ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಿದೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಗಮನಿಸಿದ್ರಿ, ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆ ಆಯ್ತು. ಹೈಕಮಾಂಡ್ ಕಾಯಿಸಿ ಕೊನೆಗೂ ಒಂದು ವಿಸ್ತರಣೆಗೆ ಅವಕಾಶವನ್ನ ಮಾಡಿಕೊಟ್ಟರು. ಆದ್ರೆ ಏನಾಗ್ಬಿಡ್ತು, ಎಲ್ಲವೂ ಸುಸೂತ್ರವಾಗಿ ನಡೀತಾ ಇಲ್ಲ. ಮೊದಲ ಹಂತದಲ್ಲಿ ಆದಾಗ 13 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ, ಸುಸೂತ್ರವಾಗಿ ಆಗಿತ್ತು. ಆದ್ರೆ ಈ ಬಾರಿ ನಾವು ಇತ್ತೀಚೆಗೆ ನೋಡಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತು. ಹಿಂದೆಯೂ ಆಗಿತ್ತು ಬೇರೆ ಬೇರೆ ಸಂದರ್ಭದಲ್ಲಿ. ಆದರೆ ಈ ಟ್ವಿಸ್ಟ್ ಅಂತೂ ಇದು ಪ್ರೋಮ್ಯಾಕ್ಸ್ ಎನ್ನುವ ರೀತಿಯಲ್ಲಿ ಇತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಹೇಳ್ತಿರ್ತೀವಲ್ಲ, ಟ್ರೋಲ್ ಅಲ್ಲಿ ನೋಡಿರ್ತಿರಲ್ಲ, ಆ ರೀತಿಯಾಗಿ ಇಲ್ಲಿ ಆಗಿಬಿಡ್ತು. ಅಂದ್ರೆ ಮೊದಲ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಹೆಸರಿತ್ತು. ಪಾಪ ಅವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಹಾಡಿ ಹೊಗಳ್ಬಿಟ್ರು ಬಹಳ ಖುಷಿಯಾಗಿ. ನೋಡಿ, CM ನನ್ನ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ, ನನ್ನನ್ನು ಪಕ್ಕದಲ್ಲೇ ಇಟ್ಕೊಳ್ಳೋಕೆ ಬಯಸ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರು. ಆಮೇಲೆ ಸ್ವಲ್ಪ ಹೊತ್ತಿಗೆ ಇನ್ನೊಂದು ಪಟ್ಟಿ ಬಂತು. ಇಲ್ಲ, ಮಂಕಾಳ ವೈದ್ಯ ಹೆಸರು ಮಾಯಾ, ಅಲ್ಲಿ SS ಮಲ್ಲಿಕಾರ್ಜುನ್ ಹೆಸರು ಬಂದ್ಬಿಡ್ತು. ಆಮೇಲೆ ಗೊತ್ತಾದಂತ ವಿಚಾರ, SS ಮಲ್ಲಿಕಾರ್ಜುನ್ ಹೆದರ್ಸಿದ್ರಂತೆ, ನಮ್ಮ ಕುಟುಂಬಕ್ಕೆ ಸಚಿವ ಸ್ಥಾನ ಕೊಡದೇ ಇದ್ರೆ ಹೆಂಗೆ, ನಮ್ಮ ಪ್ರತಿಷ್ಠೆಗೆ ಭಂಗ ಬಂದ್ಬಿಡುತ್ತೆ ಅಂತ ಹೇಳಿ. ಅವರ ಮಗ MLA, ಸ್ವತಃ ಅವ್ರ MLA, ಅವರ ಹೆಂಡತಿ MP, ಆದ್ರೂ ಅವ್ರು ಕೇಳ್ತಾ ಇರೋದು ಇನ್ನೊಂದು ಸಚಿವ ಸ್ಥಾನವೂ ನಮ್ಮ ಕುಟುಂಬಕ್ಕೆ ಬೇಕು ಅಂತ ಹೇಳಿ. ಅವ್ರು ಹೆದರ್ಸ್ಬಿಟ್ರಂತೆ. ಮಂಕಾಳ ಅಂದ್ರೆ ನನಗೊಂದು ಪ್ಲೇಸ್ ಬೇಕೇ ಬೇಕು ಅಂತೇಳಿ. ಆಮೇಲೆ ನೋಡಿದ್ರು ಯಾರನ್ನ ಇದ್ರಲ್ಲಿ ತೆಗಿಬಹುದು, ಯಾರು ರೆಬಲ್ ಆಗಲ್ಲ ಅಂತ ಮಂಕಾಳ ವೈದ್ಯ ಹೆಸರು ಸಿಕ್ತು. ಅವನ್ನ ಸೈಡ್ ಲೈನ್ ಮಾಡಿದ್ರು, SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಅಲ್ಲಿ ಸೇರಿಸಿಬಿಟ್ರು. ಇದು ಮೊದಲ ಟ್ವಿಸ್ಟ್. ಅದಾದ ಬಳಿಕ ಗಾಯತ್ರಿ ಶಾಂತೇಗೌಡ ವಿಚಾರ, ಅದು ಹೆಂಗ್ ಬಂತು ಏನು ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ. ಅವರು ಕೂಡ ಬಹಳ ಖುಷಿಯಾಗಿದ್ರು. ಅವರು ಎಲ್ಲ ಕಡೆಗಳಲ್ಲೂ ಮಾತನಾಡಿದ್ದು ನನಗಿದು ಅಚ್ಚರಿಯ ನಿರ್ಧಾರ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನನಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯಾಕಂದ್ರೆ ನಿನ್ನೆ ತಾನೇ ಅವರು MLC ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು, ಆ ಖುಷಿಯಲ್ಲಿದ್ರು. ಸ್ವಲ್ಪ ಹೊತ್ತಿಗೆ ನೋಡುವಾಗ 20 ಮಂದಿ ಹೆಸರಿತ್ತಲ್ಲ, ಗಾಯತ್ರಿ ಶಾಂತೇಗೌಡ ಹೆಸರು ಕೂಡ ಇತ್ತು. ಪ್ರಮಾಣ ವಚನ ಸ್ವೀಕರಿಸುವಾಗ ಗಾಯತ್ರಿ ಶಾಂತೇಗೌಡ ಹೆಸರೇ ಮಾಯ. ಬರೀ 19 ಮಂದಿ ಮಾತ್ರ ಸಂಪುಟಕ್ಕೆ ಸೇರ್ಪಡೆ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಇನ್ನೊಂದು ಕಡೆಯಿಂದ ಸಾಕಷ್ಟು ಮಂದಿ ಇದೀಗ ರೆಬಲ್ ಆಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿ ಶಾಸಕರಾಗಿರುವಂತಹ ಯಶವಂತ ರಾಯಗೌಡ ಅವರು ಈಗಾಗಲೇ ರಾಜೀನಾಮೆಯನ್ನು ಕೂಡ ಸಲ್ಲಿಸಿ ಆಗಿದೆ, ಅದು ಅಂಗೀಕಾರ ಆಗೋದು ಡೌಟು. ಇವತ್ತು ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಕೊಡ್ತಾರಂತೆ. ಇನ್ನು ಸಾಕಷ್ಟು ಜನರ ಹೆಸರಿದೆ. ಒಂದು 4 ಹೆಸರು ನಾವು ನೆನ್ಪು ಮಾಡ್ಕೊಳ್ಳೋದು. ಯಾರ್ಯಾರು ಅಸಮಾಧಾನ ಅಂದ್ರೆ, ಈ ಅಶೋಕ್ ಪಟ್ಟಣ್ ಅಂತವರು ಅಸಮಾಧಾನಗೊಂಡಿದ್ದಾರೆ. ಆಮೇಲೆ ಹಂಪನಗೌಡ ಬಾದರ್ಲಿ, ತನ್ವೀರ್ ಸೇಟು, TB ಜಯಚಂದ್ರ, ಅಪ್ಪಾಜಿ ನಾಡಗೌಡ, MY ಗೋಪಾಲಕೃಷ್ಣ, ವಿಜಯನಗರದ ಕೃಷ್ಣಪ್ಪ, ಅವ್ರ ಮಗ ಪ್ರಿಯಾಕೃಷ್ಣ, ರಾಘವೇಂದ್ರ ಹಿಟ್ನಾಳು, ಈ ಲಿಸ್ಟ್ ಹಿಂಗೆ ಪ್ರಸಾದ್ ಅಬ್ಬಯ್ಯ, ಈ ಲಿಸ್ಟ್ ಹಿಂಗೆ ಬೆಳೀತಾ ಹೋಗುತ್ತೆ. ಅವರೆಲ್ಲರೂ ಕೂಡ ಅಸಮಾಧಾನಿತರಾಗಿದ್ದಾರೆ. ರಾಜೀನಾಮೆ ಕೊಡೋದು ಡೌಟು. ಅವರೆಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನು ಹೆಂಗೋ ಒಂದು ಕಡೆ ವ್ಯಕ್ತಪಡಿಸಲೇಬೇಕಲ್ಲ, ಹೀಗಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ.
ಯಾಕಂದ್ರೆ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಈಗ ಕಾಂಗ್ರೆಸ್ಗೆ 115 116 ಸೀಟ್ ಇದ್ದಿದ್ರೆ ಇವರೆಲ್ಲರೂ ಕೂಡ ಹೆದರ್ಸ್ಬೋದಿತ್ತು. ಆದ್ರೆ ಈಗ ಅವರು 135 ಪ್ಲಸ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಏನೇ ಹೆದರಿಸಿದ್ರು ಕೂಡ ಸರ್ಕಾರ ಪತನ ಆಗುವ ಸ್ಥಿತಿಯಲ್ಲಿ ಇಲ್ಲ. ಜೊತೆಗೆ ಈ ಗೌರ್ಮೆಂಟ್ಗಂತೂ ಡ್ಯಾಮೇಜ್ ಆಗಲ್ಲ. ಮುಂದೆ ಏನಾದ್ರೂ ಪರಿಣಾಮ ಬೀರಿದ್ರೆ ಬಿಡ್ಬೋದು 2028 ಸಂದರ್ಭದಲ್ಲಿ. ಈಗಂತೂ ಅದಾಗಲ್ಲ. ಹೀಗಾಗಿ ಶಾಸಕರ ಕೈಯಲ್ಲೂ ಕೂಡ ಬೇರೆ ಆಪ್ಷನ್ ಇಲ್ಲ. ಇನ್ನೇನು ಬಿಜೆಪಿ ಹೋಗಕ್ಕಾಗತ್ತಾ? ಬಿಜೆಪಿ ಪರಿಸ್ಥಿತಿ ಹೇಗಾಗಿದೆ ಗೊತ್ತಿದೆ. JDS ಕಡೆ ಹೋಗಕ್ಕಾಗತ್ತಾ? ಅಲ್ಲೂ ಕೂಡ ಹೋಗಕ್ಕಾಗದಂತ ಪರಿಸ್ಥಿತಿ ಇದೆ. ಹೀಗಾಗಿ ಹಿಂಗೆ ರಾಜೀನಾಮೆ ಅದು ಇದು ಅಂತ ಹೆದರ್ಸ್ಕೊಂಡು ಒಂದು 4 ದಿನ ಹಂಗೆ ಹಿಂಗೆ ಮಾಡಿ ಅದಾದ ಬಳಿಕ ಯಾವುದೋ ಒಂದು ಒಳ್ಳೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡು ಸುಮ್ಮನೆ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಅವರೆಲ್ಲರಿಗೂ ಕೂಡ ಇದೀಗ ಎದುರಾಗಿ ಬಿಟ್ಟಿದೆ. ಇನ್ನೊಂದು ಕಡೆಯಿಂದಂತೂ ಓರ್ವ ಮಹಿಳೆಯೂ ಕೂಡ ಸಂಪುಟದಲ್ಲಿ ಇಲ್ಲ. ಇವ್ರು ನೋಡಿದ್ರೆ ಮಹಿಳಾ ಮೀಸಲಾತಿ ಬಗ್ಗೆ ಇವರು ಉದ್ದುದ್ದವಾದಂಥ ಭಾಷಣ. ಇನ್ನು ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಯಾದಗಿರಿ, ರಾಯಚೂರು, ಇನ್ನು ಸಾಕಷ್ಟು ಜಿಲ್ಲೆಗಳು ತಕ್ಷಣ ನೆನಪಾಗ್ತಿಲ್ಲ. ತುಂಬಾ ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ. ಅಂಥದ್ದೊಂದು ಪರಿಸ್ಥಿತಿಯೂ ಕೂಡ ಎದುರಾಗ್ಬಿಟ್ಟಿದೆ. ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಅಂತ ಹೇಳ್ತಾ ಇದ್ರು, ಇಲ್ಲ. ಕಳೆದ ಬಾರಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತೆ 22 ಮಂದಿ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. 12 ಮಂದಿಗೆ ಹೊಸದಾಗಿ, 12ರಲ್ಲಿ ಒಂದು 8 ಮಂದಿ ಹೊಸ ಮುಖಗಳು, ಉಳಿದಂಥವ್ರು ಬೇರೆ ಬೇರೆ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವರೇ. ಈ ರೀತಿಯಾಗಿದೆ. ಹೀಗಾಗಿ ಸಚಿವ ಸಂಪುಟದಲ್ಲಿ ಇದನ್ನು ಬಹಳ ವಿಶೇಷವಾದಂಥ ಪ್ಯಾಕೇಜು, ಎನರ್ಜೆಟಿಕ್ ಹೊಸ ಟೀಮ್ ಎನ್ನುವ ರೀತಿಯಲ್ಲಂತೂ ಇಲ್ಲ. ಎಷ್ಟು ದಿನ ಯಾಕೆ ಟೈಮ್ ತೆಗೆದುಕೊಂಡ್ರು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಏನಾಗಿದೆ, ಸಿದ್ದರಾಮಯ್ಯ ಹೇಳಿದಂಥವ್ರಿಗೆ ಸಾಕಷ್ಟು ಮಂದಿಗೆ ಅವಕಾಶ ಸಿಕ್ಕಿದೆ. ಆದರೆ ಇನ್ನೊಂದಷ್ಟು ನಿರೀಕ್ಷೆಯಲ್ಲಿದ್ರು ಅದು ಆಗಿಲ್ಲ. DK ಶಿವಕುಮಾರ್ ಅವರು ಕೂಡ ಅಷ್ಟೇ, ಅವರ ಆಪ್ತರಾಗಿರುವಂಥ ಶರತ್ ಬಚ್ಚೇಗೌಡ, ಅವರ ಆಪ್ತರಾಗಿರುವಂಥ NA ಹ್ಯಾರಿಸ್, ಹೀಗೆ ಸಾಕಷ್ಟು ಜನರಿಗೆ ಅವಕಾಶಗಳು ಕೂಡ ತಪ್ಪು ಹೋಗ್ಬಿಟ್ಟಿದ್ದಾವೆ. ಅವರು ಕೂಡ ಸ್ವಲ್ಪ ಮಟ್ಟಿಗೆ ಅಸಮಾಧಾನಿತರಾಗಿದ್ದಾರೆ. ಆದರೆ ಏನು ಮಾತನಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಹಾಗಾದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಭಾವ ಬೀರಿದಂಥವ್ರು ಯಾರು ಅಂದ್ರೆ ನಮ್ಮ ರಾಜ್ಯಕ್ಕೆ ಸಂಬಂಧವೇ ಇಲ್ಲದಂತ KC ವೇಣುಗೋಪಾಲ್, ಅದೇ ರೀತಿಯಾಗಿ ರಣದೀಪ್ ಸುರ್ಜೇವಾಲಾ. ಇದು ಬಹಳ ಇದ್ರ ವಿಚಾರ. ಓಕೆ, ಈಗ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋಣ. ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ. ಮೊದಲು ಕಾರಣ ಏನು ಅಂತ ಗಮನಿಸ್ತಾ ಹೋಗೋಣ. ಒಂದು ವೇಳೆ ನಿನ್ನೆ ಲಿಸ್ಟ್ ನೋಡ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ ಎನ್ನುವಂತ ಖಚಿತ ಮಾಹಿತಿ ಸಿಗ್ತಾ ಇದೆ. ಕಾರಣ ಗಾಯತ್ರಿ ಶಾಂತೇಗೌಡ ಹೆಸರು ಅದರಲ್ಲಿ ಸೇರ್ಪಡೆ ಆಗಿತ್ತು. ಗಾಯತ್ರಿ ಶಾಂತೇಗೌಡ ಮೇಲೆ ಅವರಿಗೆ ಅಷ್ಟೊಂದು ಸಿಟ್ಟ ಹಾಗಾದ್ರೆ ಅಂದ್ರೆ ಹಾಗಲ್ಲ, ಅಲ್ಲಿ ಬೇರೆಯದ್ದೇ ಆದಂತ ವಿಚಾರ ಇದೆ. ಮೊದಲಿಗೆ ಈ ಗಾಯತ್ರಿ ಶಾಂತೇಗೌಡ ಯಾರು ಅಂತ ಗಮನಿಸೋದಾದ್ರೆ, ಇಲ್ಲಿವರೆಗೆ ಅವ್ರ ಹೆಸರನ್ನು ನಿಮ್ಮಲ್ಲಿ ಸಾಕಷ್ಟು ಮಂದಿ ಕೇಳೇ ಇರೋದಿಲ್ಲ. ಚಿಕ್ಕಮಗಳೂರು ಭಾಗದವರು, ಮೂಲತಃ ಹಾಸನ, ಆದರೆ ಈಗ ಚಿಕ್ಕಮಗಳೂರಿನಲ್ಲಿ ನೆಲೆಯನ್ನ ಕಂಡುಕೊಂಡಂತವರು. 2021 ಪರಿಷತ್ತು ಚುನಾವಣೆ ನಡೆಯುತ್ತೆ, ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಚುನಾವಣೆ. ಇವರು ಆಪೋಸಿಟ್ ಉಪಸಭಾಪತಿ ಆಗಿದ್ದಾರೆ MK ಪ್ರಾಣೇಶ್, ಅವ್ರು ನಿಂತಿದ್ರು. ಅವರು 6 ಮತಗಳಿಂದ ಗೆಲುವು ಸಾಧಿಸ್ತಾರೆ. ರೀಕೌಂಟ್ ಆಗಬೇಕು ಅಂತ ಇವರು ಕೋರ್ಟ್ಗೆ ಹೋಗ್ತಾರೆ. ಸುದೀರ್ಘ ಕಾನೂನು ಹೋರಾಟ, ಅಂತಿಮವಾಗಿ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇವರ ಪರವಾಗಿ ತೀರ್ಪು ಬರುತ್ತೆ. 9 ವೋಟ್ಗಳಿಂದ ಇವರು ಜಯ ಗಳಿಸಿದ್ದಾರೆ ಅಂತ ಹೇಳಿ. ಆದ್ರೆ 4 ವರ್ಷ ಆಲ್ರೆಡಿ ಹೊರಟೋಗ್ಬಿಟ್ಟಿತ್ತು. ಕೇವಲ 1 ವರ್ಷ ಮಾತ್ರ ಗಾಯತ್ರಿ ಶಾಂತೇಗೌಡ ಅಧಿಕಾರವನ್ನ ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಓಕೆ, ಇದು ಯಾರು ಈಗ ರೀಸೆಂಟ್ ಆಗಿ MLC ಆದಂತವ್ರು ಗಾಯತ್ರಿ ಶಾಂತೇಗೌಡ, ಅದು ಕೂಡ ಅಚ್ಚರಿ ಎನ್ನುವ ರೀತಿಯಲ್ಲಿ. ನಿನ್ನೆ ಅವರು MLC ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ನೋಡಿದ್ರೆ ಅವರ ಹೆಸರಿದೆ. ಅವರು ಒಂದು ರೀತಿ ಲಡ್ಡು ಬಂದು ಬಾಯಿಗೆ ಬಿತ್ತು ಎನ್ನುವಂತ ಪರಿಸ್ಥಿತಿ ಅವರಿಗೆ. ನೋಡಿದ್ರೆ MLC ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಸಚಿವ ಸಂಪುಟ ಲಿಸ್ಟ್ ನಲ್ಲಿ ಅವರ ಹೆಸರು ಬಂದು ಬಿಟ್ಟಿದೆ. ಇದು ನೋಡ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರಿಗೆ ವಿಪರೀತ ಸಿಟ್ಟು ಬಂದು ಬಿಡ್ತು. ಕಾರಣ ಏನು? ಸಿದ್ದರಾಮಯ್ಯನವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕುರುಬ ಸಮುದಾಯದವರು. ಇವತ್ತಿಗೂ ಕೂಡ ಅಹಿಂದ ಮತ್ತೆ ಕುರುಬ ಸಮುದಾಯದ ಪ್ರತಿನಿಧಿ ಅಂತಲೇ ಕರೆಸಿಕೊಳ್ಳುವಂತವರು ಸಿದ್ದರಾಮಯ್ಯನವರು. ಈಗಾಗಲೇ ಏನಾಗಿದೆ ಅಂದ್ರೆ, ಕುರುಬ ಸಮುದಾಯದಿಂದ MLC ಆಗಿರುವಂತಹ ಅವರ ಮಗ ಯತೀಂದ್ರ ಸಚಿವರಾಗಿದ್ದಾರೆ. ಹಾಗೆ ಬೆಂಗಳೂರು ಭಾಗಕ್ಕೆ ಬಂದರೆ ಬೈರತಿ ಸುರೇಶ್ ಕೂಡ ಕುರುಬ ಸಮುದಾಯದಿಂದ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯನವರ ಇನ್ನೊಂದು ಪ್ಲಾನ್ ಇದ್ದಿದ್ದೇನಪ್ಪಾ ಅಂದ್ರೆ, ಕುರುಬ ಸಮುದಾಯವನ್ನ ಒಲಿಸಿಕೊಳ್ಳಬೇಕು ಅಂತಾದ್ರೆ, ನಾನು ಸದಾಕಾಲ ಕುರುಬ ಸಮುದಾಯದ ನಾಯಕನೇ ಅಂತ ಕರೆಸಿಕೊಳ್ಳಬೇಕು ಅಂತಾದ್ರೆ, ಈಗ ಮೈಸೂರು ಭಾಗದಲ್ಲಿ ನನ್ನ ಮಗಂದಾಗಿದೆ, ಬೆಂಗಳೂರು ಅಂತ ಬಂದಾಗ ಬೈರತಿ ಸುರೇಶ್ ಆಗಿದೆ. ಬರೀ ಇಷ್ಟಕ್ಕಾದ್ರೆ ಉತ್ತರ ಕರ್ನಾಟಕ ಭಾಗದವ್ರು ಬೇಸರಗೊಳ್ತಾರೆ. ನನ್ನ ರಾಜಕೀಯ ಅವಧಿ ಮುಗಿದ ಬಳಿಕ ಕುರುಬ ಸಮುದಾಯಕ್ಕೆ ಈ ರೀತಿ ಪ್ರಾತಿನಿಧ್ಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ, ನಾನಿದ್ದ ಕೊಡಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಹಾವೇರಿಯ ಬ್ಯಾಡಗಿ ಶಾಸಕರಾಗಿರುವಂತ ಬಸವರಾಜ್ ಶಿವಣ್ಣನವರಿಗೆ ಮಾತು ಕೊಟ್ಟು ಬಿಟ್ಟಿದ್ರಂತೆ, ನೀನ್ ಸಚಿವ ಫಿಕ್ಸ್ ಅಂತ ಹೇಳಿ. ಅವರು ಕೂಡ ನಂಬ್ಕೊಂಡಿದ್ರಂತೆ, ನಾನು ಸಚಿವನಾಗ್ತೇನೆ ಅಂತ ಹೇಳಿ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ರು. ಆದ್ರೆ ಏನಾಗಿದೆ ಅಂದ್ರೆ, ಅದೇ ಕುರುಬ ಕೋಟಾದಿಂದ ಗಾಯತ್ರಿ ಶಾಂತೇಗೌಡ ಹೆಸರು ಬಂದು ಬಿಟ್ಟಿದೆ. ಈಗಾಗಲೇ ಅವರ ಮಗ MLC ಕೋಟಾದಿಂದ ಕುರುಬ ಕೋಟದಿಂದ ಸಚಿವರಾಗ ಹಾಗಾಗಿದೆ. ಆದ್ರೆ ಮತ್ತೊಂದು MLC ಕೋಟ, ಮತ್ತೊಂದು ಕುರುಬ ಕೋಟದಿಂದ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಸಿಟ್ಟು ಬಂದ್ಬಿಡ್ತು. ನಮ್ಮ ಸಮುದಾಯದಲ್ಲಿ ನಾನು ಬೇರೆ ಯಾರಿಗೋ ಹೇಳಿದ್ರೆ ಇವರಿಗೆ ಅವಕಾಶವನ್ನ ಕೊಟ್ಬಿಟ್ರೆ ನನ್ನ ಮಾತು ಎಲ್ಲಿ ನಡೆಯುತ್ತೆ? ಹಾಗಾದ್ರೆ ನಾನು ಕೊಟ್ಟ ಮಾತಿಗೆ ಬೆಲೆ ಏನು ಅಂತೇಳಿ ಸಿದ್ದರಾಮಯ್ಯ ಸಿಡಿದೆದ್ದು ಬಿಟ್ರು. ಅಷ್ಟೇ ಅಲ್ಲ, ಮತ್ತೊಂದು ಹೇಳಿದಂತೆ ಮಹಿಳಾ ಕೋಟದಿಂದ ಗಾಯತ್ರಿ ಶಾಂತೇಗೌಡ ಕೊಟ್ಟಿದ್ದೇವೆ ಅಂತ ಹೇಳಿ. ಆದ್ರೆ ಮಹಿಳಾ ಕೋಟ ಅಂದ್ರೆ ಈಗಾಗಲೇ 6 ಮಂದಿ ಜನರಿಂದಲೇ ಆಯ್ಕೆ ಆದಂತ ಶಾಸಕಿಯರಿದ್ದಾರೆ. ಯಾರು? ನಯನಾ ಮೋಟಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್, ಕನಿಜಾ ಫಾತಿಮಾ,
ಆಮೇಲೆ ಅನ್ನಪೂರ್ಣ ತುಕಾರಾಮ್, ಇನ್ನೊಂದಷ್ಟು ಹೆಸರುಗಳನ್ನ ನೆನಪಾಗ್ತಿಲ್ಲ. ಒಟ್ಟಾರೆಯಾಗಿ 6 ಮಂದಿ ಈಗಾಗಲೇ ಜನರಿಂದಲೇ ಆಯ್ಕೆ ಆದಂತವ್ರು ಇದ್ದಾರೆ. ಆದ್ರೆ ಸಿದ್ದರಾಮಯ್ಯವರು ಯಾರ ಹೆಸರನ್ನ ಮುಂದಿಟ್ಟಿದ್ರು ಅಂದ್ರೆ ಉಮಾಶ್ರೀ ಹೆಸರನ್ನ ಮುಂದಿಟ್ಟಿದ್ರು. ಡಿ ಕೆ ಶಿವಕುಮಾರ್ ಯಾರ ಹೆಸರನ್ನ ಮುಂದಿಟ್ಟಿದ್ರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನ ಮುಂದಿಟ್ಟಿದ್ರು. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ವಿರೋಧ ಇತ್ತು, ಹಾಗೆ ಸಾಕಷ್ಟು ಜನರ ವಿರೋಧವೂ ಕೂಡ ಇತ್ತು. ಸಿದ್ದರಾಮಯ್ಯವರು ಉಮಾಶ್ರೀ ಹೆಸರನ್ನ ಮುಂದಿಟ್ಟಿದ್ರು. ನಾನು ರಾಜಕೀಯ ಪ್ರಾತಿನಿಧ್ಯ ಅಂದ್ರೆ ರಾಜಕೀಯ ಇದು ಮುಗಿದ ಮೇಲೆ ಇವರೆಲ್ಲರಿಗೂ ಅವಕಾಶ ಕೊಡಿಸೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಗೊತ್ತಿಲ್ಲ ಅಂತೇಳಿ ಉಮಾಶ್ರೀ ಅವರ ಹೆಸರನ್ನ ಮುಂದಿಟ್ಟಿದ್ರು. ಮಹಿಳಾ ಕೋಟದಿಂದ ಉಮಾಶ್ರೀಗೂ ಕೂಡ ಅವಕಾಶ ಸಿಕ್ಕಿಲ್ಲ, ಅವರನ್ನು ಉಪಸಭಾಪತಿಯನ್ನಾಗಿ ನೇಮಕ ಮಾಡಲಾಗಿದೆ. ಇತ್ತ ಕುರುಬಾ ಕೋಟದಿಂದ ಅವ್ರು ಹೇಳಿದಂತ ಬ್ಯಾಡಗಿ MLA ಕೂಡ ಅವಕಾಶ ಸಿಕ್ಕಿಲ್ಲ. ಇದು ಸಿದ್ದರಾಮಯ್ಯನವರಿಗೆ ವಿಪರೀತ ಸಿಟ್ಟು ಬಂದು ಬಿಡುತ್ತೆ. ಬರೀ ಇಷ್ಟೇನಾ ಅಲ್ಲ, ಇನ್ನು ಯಾವ ವಿಚಾರ ಅಂದ್ರೆ ಸಭಾಪತಿ ಉಪಸಭಾಪತಿ ಆ ಚರ್ಚೆಗೂ ಕೂಡ ನಾನು ಪರಿಗಣಿಸಿಲ್ಲ. ಅದೇ ರೀತಿಯಾಗಿ HC ಮಹದೇವಪ್ಪ, ದಿನೇಶ್ ಗುಂಡೂರಾವ್ ನನ್ನ ಬಹಳ ಆತ್ಮೀಯರು, ಇಂಥವ್ರನ್ನು ಕೂಡ ಪರಿಗಣಿಸಿಲ್ಲ. ಅದೇ ರೀತಿಯಾಗಿ ಜಮೀರ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರಂತೆ ಸಿದ್ದರಾಮಯ್ಯವರು. ಒಂದು ಕಾಲದಲ್ಲಿ ತೀರಾ ಆತ್ಮೀಯ, ಆದ್ರೆ ಇತ್ತೀಚೆಗೆ ಅವ್ರ ನಡುವೆ ಏನೇನು ಸಮಸ್ಯೆ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಜಮೀರ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಜಮೀರ್ ಅಹಮದ್, KC ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಮೂಲಕ ಇವ್ರು ಯಾರಿಗೂ ಕೂಡ ಗೊತ್ತಿಲ್ಲದೆ ಆ ಲಿಸ್ಟ್ ನ ಒಳಗಡೆ ಬಂದುಬಿಟ್ಟಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ನಕಶಕ ಅಂತ ಕೋಪವನ್ನು ತರಿಸಿಬಿಟ್ಟಿದೆ. ಇದು ಡಿ ಕೆ ಶಿವಕುಮಾರ್ಗೂ ಕೂಡ ಸಿಟ್ಟು ಬಂದಿದೆ. ಯಾಕಂದ್ರೆ ಜಮೀರ್ ಅಹಮದ್ ಲಿಸ್ಟ್ ನಲ್ಲಿ ಇರಲ್ಲ ಅಂದಿದ್ರೆ ಹ್ಯಾರಿಸ್ ಅವ್ರನ್ನ ಮಾಡಬಹುದು, ಅವ್ರ ಆತ್ಮೀಯರು. ಅದು ಕೂಡ ಸಾಧ್ಯ ಆಗಿಲ್ಲ. ಡಿ ಕೆ ಶಿವಕುಮಾರ್ ಒಂದು ಕಡೆಯಿಂದ ಸಿಟ್ಟು, ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯನವರಿಗೂ ಕೂಡ ಈ ವಿಚಾರದಲ್ಲಿ, ಜಮೀರ್ ವಿಚಾರದಲ್ಲೂ ಕೂಡ ಸಿಟ್ಟು ಬಂದು ಬಿಟ್ಟಿದೆ. ಆ ಕಾರಣಕ್ಕಾಗಿ ಹೇಗಾದ್ರೂ ತಮ್ಮ ಸಿಟ್ಟನ್ನು ತೋರಿಸಲೇಬೇಕಾಗಿತ್ತಲ್ಲ, ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯನವರು ಗೈರ್ ಆದರು. ಹೈಕಮಾಂಡ್ಗೆ ಒಂದು ಸಂದೇಶವನ್ನ ಸಾರಿದ್ರು. ನೀವು ಹೀಗೆ ಮುಂದುವರಿತೀರಿ ಅಂತಾದ್ರೆ ನಾನು ಏನು ಮಾಡಬೇಕು ನನಗೆ ಗೊತ್ತಿದೆ ಎನ್ನುವಂತ ರೀತಿಯಲ್ಲಿ. ಈಗ ಮುಂದೇನು, ಹೈಕಮಾಂಡ್ ಸಹಜವಾಗಿ ಸಿದ್ದರಾಮಯ್ಯನವರ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಯಾಕಂದ್ರೆ CM ಸ್ಥಾನವನ್ನ ಅವರಿಂದ ತೆಗೆದುಕೊಳ್ಳಲಾಗಿದೆ. ಹೀಗಿದ್ದಾಗ ಅವರ ಮಾತಿಗೂ ಕೂಡ ಮನ್ನಣೆ ಕೊಟ್ಟಿಲ್ಲ ಅಂದಂತಹ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೂಪವನ್ನು ಪಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ತಮ್ಮದೇ ಆದಂತ ರೀತಿಯಲ್ಲಿ ಸಿದ್ದರಾಮಯ್ಯ ಸಮಾಧಾನ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅದು ಮುಂದಿನ ಚುನಾವಣೆಯಲ್ಲಿ ಪೆಟ್ಟು ಬೀಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯವ್ರನ್ನ ಅವರೇ ನಮ್ಮ ನಾಯಕರು ಅಂತ ಅನ್ಕೊಂಡಂಥವ್ರು ಬಹಳ ಜನ ಇದ್ದಾರೆ. ಪ್ರಮುಖವಾಗಿ ಕುರುಬ ಸಮುದಾಯ ಅವ್ರ ಹಿಂದೆ ಹೋಗುತ್ತೆ. ಅಹಿಂದ ಅಂತ ಏನ್ ಕರಿತೀವಿ, ಅಲ್ಪಸಂಖ್ಯಾತರು, ಹಿಂದುಳಿದವರು, ಅದನ್ನು ಕೂಡ ಹೇಳ್ಕೊಳ್ಳುವಂತ ಕೆಪಾಸಿಟಿ ಸಿದ್ದರಾಮಯ್ಯವ್ರಿಗೆ ಇದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇನ್ನು ಸಿದ್ದರಾಮಯ್ಯ ರೆಬಲ್ ಆಗ್ಬಿಟ್ರೆ, ಸಿಡಿದೆದ್ದು ಬಿಟ್ರೆ ಹಿಂದೆ ಎಲ್ಲ ಏನಾಗಿದೆ ಬೇಕಾದಷ್ಟು ಉದಾಹರಣೆಗಳೆಲ್ಲವೂ ಕೂಡ ಇದ್ದಾವೆ. ಇದು ಮುಂದೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಇದೊಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಆತಂಕವನ್ನ ತಂದೊಡ್ಡಿದೆ. ಸಿದ್ದರಾಮಯ್ಯವರು ಹೀಗೇ ಮುನಿಸಿಕೊಂಡು ಮುಂದೆ ಹೋಗ್ಬಿಟ್ರೆ ಕತೆ ಏನು ಎನ್ನುವಂತ ರೀತಿಯಲ್ಲಿ. ಅಂತಿಮವಾಗಿ ಸಿದ್ದರಾಮಯ್ಯವರ ಮುನಿಸನ್ನ ಹೇಗೆ ತಣಿಸಿದ್ರು ಅಂದ್ರೆ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಅದರಿಂದ ತೆಗೆದು ಹಾಕಿದ್ರು, ತಾತ್ಕಾಲಿಕವಾಗಿ ಅಂತಲ್ಲ, ಇನ್ನು ಮುಂದೆ ಆಯ್ತು. ಗಾಯತ್ರಿ ಶಾಂತೇಗೌಡ ಸಚಿವರಾಗೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಉಳ್ಕೊಂಡಿರೋದು ಮಹಿಳಾ ಕೋಟ, ಅಲ್ಲಿ ಯಾರು ಬರ್ತಾರೆ ಗೊತ್ತಿಲ್ಲ. ಈಗ ಬ್ಯಾಡಗಿ ಶಿವಣ್ಣನವರು ಸಿದ್ದರಾಮಯ್ಯ ಹೇಳಿದ ರೀತಿಯಲ್ಲಿ ಅವ್ರನ್ನೇ ಸಚಿವರನ್ನಾಗಿ ಮಾಡಿಬಿಟ್ರೆ ಮಹಿಳೆಯರು ಒಬ್ರು ಕೂಡ ಇಲ್ದಂಗೆ ಆಗ್ಬಿಡುತ್ತೆ. ಹೀಗಾಗಿ ಉಮಾಶ್ರೀ ಅವ್ರನ್ನ ಉಪಸಭಾಪತಿ ಮಾಡಿದಾರಲ್ಲ, ಅವ್ರನ್ನೇ ತಂದೇನಾದ್ರೂ ಸಚಿವರನ್ನ ಮಾಡ್ತಾರೆ ಸಿದ್ದರಾಮಯ್ಯನವರು ಹೇಳಿದ ರೀತಿಯಲ್ಲಿ. ಅಥವಾ ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಒಲವು ತೋರ್ತಿದ್ದಾರಲ್ಲ, ಅವ್ರೇನಾದ್ರೂ ಬಂದು ಬಿಡ್ತಾರ, ಏನು ಕಾದು ನೋಡಬೇಕಾಗಿದೆ. ಬಂಧುಗಳು, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.